9 ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಹುಬ್ಬಳ್ಳಿಯಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ವಿರುದ್ಧ ಸ್ಫೋಟಗೊಂಡ ಭಾರೀ ಆಕ್ರೋಶ. ಸಂಸದ ಪ್ರಜ್ವಲ್ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಯೂತ್ ಕಾಂಗ್ರೆಸ್ ಒತ್ತಾಯ. ಪ್ರಜ್ವಲ್ನ ಹೀನ ಕೃತ್ಯ ಖಂಡಿಸುವ ಧೈರ್ಯ ನಿಮಗಿಲ್ಲವೇ ಎಂದು ನಲಪಾಡ್ ಆಕ್ರೋಶ. ಭರ್ಜರಿ ರಂಗೇರಿದ ಧಾರವಾಡ ಲೋಕಸಭಾ ಚುನಾವಣೆಯ ರಣಕಣದಲ್ಲಿ ಪ್ರಹ್ಲಾದ್ ಜೋಶಿ ಪರ ಬಿಜೆಪಿ ಕಾರ್ಯಕರ್ತರ ಅಬ್ಬರದ ಪ್ರಚಾರ. ಮೋದಿ ಗ್ಯಾರಂಟಿ ಕರಪತ್ರ ಹಂಚುವ ಮೂಲಕ ಭರ್ಜರಿ ಮತಯಾಚನೆ. ಶಿವಮೊಗ್ಗದಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ. ಹಿಂದುತ್ವ ಗೆಲ್ಲಿಸಲು ಕ್ಷೇತ್ರದ ಜನರು ಸಿದ್ಧರಿದ್ದಾರೆ, ಗೆದ್ದು ಮೋದಿ ಬೆಂಬಲಿಸುವೆ. ಯಡಿಯೂರಪ್ಪ ಕುಟುಂಬ ರಾಜಕಾರಣಕ್ಕೆ ತಕ್ಕ ಪಾಠ ಕಲಿಸುವುದಾಗಿ ವಾಗ್ದಾಳಿ. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ನಾವು ನಮ್ಮ ರಾಜ್ಯಕ್ಕೆ 18,172 ಕೋಟಿ ಪರಿಹಾರ ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಿದ್ದೆವು. ಆದರೆ ಕೇಂದ್ರ ಸರ್ಕಾರ ಕೇವಲ 3,454 ಕೋಟಿ ಮಾತ್ರ ಪರಿಹಾರ ನೀಡಿದೆ. ಈ ಪರಿಹಾರ ಸಾಕಾಗುವುದಿಲ್ಲ ಎಂದು ಶಾಸಕ NH ಕೋನರೆಡ್ಡಿ ಹೇಳಿದರು. ಧಾರವಾಡದಲ್ಲಿ ಮಾತನಾಡಿದ ಅವರು, ಬರಗಾಲ ಎದುರಾದ ತಕ್ಷಣ ಕೇಂದ್ರ ಸರ್ಕಾರ ಪರಿಹಾರ ಕೊಡುವುದು ರೂಢಿ. ಕೇಂದ್ರ ಬರ ಅಧ್ಯಯನ ತಂಡ ಬಂದು ಹೋದ ತಕ್ಷಣ ಪರಿಹಾರ ಬರಬೇಕಿತ್ತು. ಆಗ ಅಮಿತ್ ಶಾ ಅವರು 3 ದಿನದಲ್ಲಿ ಪರಿಹಾರ ಕೊಡುತ್ತೇವೆ ಎಂದಿದ್ದರು. ಆದರೂ ಪರಿಹಾರ ಬಂದಿರಲಿಲ್ಲ. ಹೀಗಾಗಿ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗ 3,454 ಕೋಟಿ ಪರಿಹಾರ ಕೊಟ್ಟಿದೆ ಎಂದರು. ಚುನಾವಣಾ ಆಯೋಗವೇ ಈ ಪರಿಹಾರ ಬಿಡುಗಡೆ ಮಾಡಲು ಅನುವು ಮಾಡಿಕೊಟ್ಟಿದೆ. ಹೀಗಾಗಿ ಅಧಿಕಾರಿಗಳೇ ಪರಿಹಾರ ನೀಡಬಹುದು. ಇನ್ನು ಕುಡಿಯುವ ನೀರಿನ ಸಮಸ್ಯೆಗೂ ಸಾಕಷ್ಟು ಅನುದಾನ ಬೇಕಾಗಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಎಲ್ಲ ಬರ ಪರಿಹಾರ ಕೊಡಬೇಕು ಎಂದರು. ಯಾವಾಗ ಬರಗಾಲ ಬಿದ್ದೈತಿ ಎಲ್ಲಾ ರಾಜ್ಯಗಳಿಗೆ ಬರಗಾಲ ಪರಿಹಾರ, ಅತಿವೃಷ್ಟಿ ಪರಿಹಾರ ಆದಾಗ ಅತಿವೃಷ್ಟಿ ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಲೋಕಾರೂಢಿ. ಕೇಂದ್ರ ಅಧ್ಯಯನ ತಂಡ ಬಂದು ಹೋದ 1 ತಿಂಗಳ ಅಥವಾ 1 ತಿಂಗಳು 1.5 ತಿಂಗಳ ಒಳಗಡೆ ಅನುದಾನ ಬಿಡುಗಡೆ ಆದದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ. ನಾವು ಒಟ್ಟು ಲಾಸ್ ಅನ್ನ 18,172 ಕೋಟಿ ಅಂದಾಜಿಸಿ ನಾವು ಕೇಂದ್ರಕ್ಕೆ ಮನವಿ ಕೊಟ್ಟಿದ್ವಿ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಕೃಷಿ ಸಚಿವರು, RDPR ಸಚಿವರು ಮತ್ತು ಅದ್ರ ಕೂಡ ನಮ್ಮ ಕಂದಾಯ ಸಚಿವರು ಕೂಡ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಧಾರವಾಡ. ಗ್ಯಾರಂಟಿಗಳ ನೆಪ ಹೇಳಿ ಪಹಣಿ ಪತ್ರಿಕೆ, ಸ್ಟಾಂಪ್ ದರ, ಬಾಂಡ್ ಸೇರಿದಂತೆ ಇತರ ವಸ್ತುಗಳ ದರಗಳನ್ನು ಹೆಚ್ಚಿಸಿ ಜನತೆಗೆ ಕಷ್ಟ ತಂದೊಡ್ಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಬ್ಬರಿಂದ ಕಸಿದು ಮತ್ತೊಬ್ಬರಿಗೆ ಕೊಡುವ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಬೆಂಡಿಗೇರಿ, ಹಿರೇಮನಕಟ್ಟಿ, ಕಬನೂರು, ಹುಲಗೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮತಯಾಚನೆ ಮಾಡಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ಓಲೈಸುವ ಆಡಳಿತವನ್ನು ನಡೆಸಿದ್ದರಿಂದ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಮಾಡುವಷ್ಟು ಧೈರ್ಯ ಅವರಿಗೆ ಬರುವಂತೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನ್ ಜಿಂದಾಬಾದ್ ಎಂದವರನ್ನು ರಕ್ಷಿಸುತ್ತಿದ್ದಾರೆ. ಟೆರರಿಸ್ಟ್ಗಳು ಹೋಟೆಲ್ಗಳಲ್ಲಿ ಬಾಂಬ್ ಹಾಕಿದ್ರೂ ರಾಜ್ಯ ಸರ್ಕಾರ ಅದು ಸಿಲಿಂಡರ್ ಸ್ಫೋಟ ಎಂದು ಹೇಳಿಕೆ ನೀಡುತ್ತಿದೆ ಎಂದು ಈ ವೇಳೆ ಅವರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ದೇನು ನಿಮಗೆ ಗೊತ್ತದ. ಅವರ ಸೀಟಿಗೆ ಅರ್ಧಂಬರ್ಧ ಮಾಡಿದ್ದು ಎಷ್ಟು ರೇಟ್ ಏರ್ತದ ಅಂತ ಅದು ಗೊತ್ತಿದೆ. ವಾಣಿ ಪತ್ರಿಕೆ ರೇಟು, ಸ್ಟ್ಯಾಂಪ್ ರೀತಿ, ಸ್ಟ್ಯಾಂಪು, ಬಾಂಡ್ ಪೇಪರು, ಸ್ಟ್ಯಾಂಪ್ ಡ್ಯೂಟಿ, ಕಂಪನಿ ಇಲಾಖೆ ಒಳಗೆ ಹಾಲು, ಬಸ್ ರೇಟು, ಆಮೇಲಿಂದ CC ಹಾಕಲಿಕ್ಕೆ ಮಾಡಿರುವಂತ ರೇಟ್. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾಧ್ಯಕ್ಷ ಶಿವಾನಂದ ಮ್ಯಾಗೇರಿ, ಮುಖಂಡರಾದ ಶ್ರೀಕಾಂತ್ ದುಂಡಿಗೌಡ, ಶಶಿಧರ್ ಯಲಿಗಾರ್, ಗಂಗಣ್ಣ ಸಾತಣ್ಣವರ್, ಶಿವಪ್ರಸಾದ್ ಸುರಗಿಮಠ, ತಿಪ್ಪಣ್ಣ ಸಾತಣ್ಣವರ್ ಸೇರಿದಂತೆ ವಿವಿಧ ಗ್ರಾಮಗಳ ಬಿಜೆಪಿ ಮುಖಂಡರು ಇದ್ದರು. ಸುರೇಶ್ ಯಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ. ಹಿಂದುತ್ವ ಗೆಲ್ಲಿಸಲು ಜನ ಸಿದ್ಧವಿದ್ದು ನನ್ನ ಗೆಲುವು ಯಡಿಯೂರಪ್ಪ ಕುಟುಂಬ ರಾಜಕಾರಣಕ್ಕೆ ತಕ್ಕ ಪಾಠ ಕಲಿಸಲಿದೆ. ಬಿಜೆಪಿ ನನ್ನ ತಾಯಿ. ನಾನು ಗೆದ್ದ ನಂತರ ಮತ್ತೆ ಬಿಜೆಪಿಗೆ ಹೋಗಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡಲು ಬೆಂಬಲಿಸುವೆ ಎಂದು ಶಿವಮೊಗ್ಗ ಲೋಕಸಭಾ ಚುನಾವಣಾ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಹೇಳಿದರು.
ಸೊರಬ ಪಟ್ಟಣದ ಅಲೇಕಲ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಶಿಕಾರಿಪುರದಂತಹ ಹೋರಾಟದ ಕ್ಷೇತ್ರದಲ್ಲಿ ಭಯಭೀತರಾಗಿ ಬದುಕುವಂತಹ ಪರಿಸ್ಥಿತಿಯನ್ನು ತಂದೊಡ್ಡಿರುವಂತಹ ಬಿಎಸ್ ಯಡಿಯೂರಪ್ಪ ವಿರುದ್ಧ ಸೆಡ್ಡು ಹೊಡೆದಿರುವ ನನಗೆ ಶಿಕಾರಿಪುರದಲ್ಲಿಯೂ ಕೂಡ ಪರವಾದ ಜನರಿದ್ದಾರೆ. ಹಣದಿಂದ ಮತದಾರರನ್ನು ಕೊಂಡುಕೊಳ್ಳುವ ಪ್ರಮೇಯ ಈ ಚುನಾವಣೆಯಲ್ಲಿ ಇಲ್ಲ. ಬಿಜೆಪಿಯಲ್ಲಿನ ಅನ್ಯಾಯಗಳನ್ನು ವಿರೋಧಿಸಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತವಾಗಿದೆ. ಯಾವುದೇ ಪಕ್ಷದ ಬೆಂಬಲವಿಲ್ಲದ ಹಿಂದುತ್ವವಾಗಿರುವ ನನ್ನ ಬೆನ್ನಿಗೆ ಮತದಾರರು ನಿಂತಿದ್ದಾರೆ ಎಂದರು. 30-35 ವರ್ಷ ಭಾರತೀಯ ಜನತಾ ಪಾರ್ಟಿನಲ್ಲಿ ಈ ಪಕ್ಷ ಕಟ್ಟೋದಕ್ಕೆ ತಪಸ್ಸು ಮಾಡಿದ್ದೀನಿ. ತಪಸ್ಸು ನಾನೊಬ್ಬನೇ ಎಲ್ಲ ಮಾಡಿದ್ದು. ನನ್ನ ಜೊತೆಗೆ DS ಶಂಕರಮೂರ್ತಿ, ಅನಂತಕುಮಾರ್, ಯಡಿಯೂರಪ್ಪನವರು, ರಾಮಚಂದ್ರಗೌಡರು, BB ಶಿವಪ್ಪನವರು, ಅನೇಕ ಹಿರಿಯರು ತಪಸ್ಸು ರೂಪದಲ್ಲಿ ಕಟ್ಟದಂತ ಪಾರ್ಟಿ. ನೀವೆಲ್ಲರೂ ನಾನು ಬಂದಾಗ ಕೂಗಿದ್ರಿ. ನೀವೆಲ್ಲರೂ ಹುಲಿಗಳು ನಡೆದಂಗೆ ನಡೆದೆ. ನಾನು ಹೇಳಿದೆ, ಏನಪ್ಪ ಹುಲಿಗಳಿದ್ದಂಗೆ ಇದಿರಿಲ್ಲ ಅಂತ. ನಾವೆಲ್ಲಿ ಸಹ ನೀವು ಹಿಂದೂ ಹುಲಿ ಅಂತ ನನಗೆ ಕೂಗಿದ್ರಿ. ಹೌದಾ? ಅಂದ್ರೆ ಹಿಂದುತ್ವಕ್ಕೆ ಮುಂಚೆಯಿಂದಲೂ ಈ ಪಕ್ಷ ಒತ್ತು ಕೊಟ್ಟು ಬಂದಿದ್ದೇವೆ. ಅಟಲ್ ಬಿಹಾರಿ ವಾಜಪೇಯಿ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದ್ರು. ಲಾಲ್ ಕೃಷ್ಣ ಅದ್ವಾನಿ ಹಿಂದುತ್ವದಲ್ಲಿ ಹೋರಾಟ ಮಾಡಿದ್ರು. ರಾಮ ಮಂದಿರ ಕಟ್ಟಂತ ಸಂದರ್ಭದಲ್ಲಿ ಅವ್ರ ಮೇಲೆ ಕೇಸ್ ಹಾಕಿದ್ರು, ಹೆದರಲಿಲ್ಲ. ಅಲ್ಲಿ ಇವತ್ತು ರಾಮ ಮಂದಿರ ಕಟ್ಟಂತ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇಲ್ಲ ಇವತ್ತು. ಲಾಲ್ ಕೃಷ್ಣ ಅದ್ವಾನಿ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ತಂದ್ರು. ನರೇಂದ್ರ ಮೋದಿ ಅವ್ರ ಗುರುತು ಇವತ್ತು ಅವರು ಹೇಳ್ತಾರೆ ಹಿಂದುತ್ವ. ಈ ಹಿಂದುತ್ವಕ್ಕೇನೆ ಪೆಟ್ಟು ಬಿದ್ದರೆ ಆ ಪಕ್ಷದಲ್ಲಿ ಇರಬೇಕಾ? ಆ ಪಕ್ಷದಲ್ಲಿ ಮತ್ತೆ ಹೋಗ್ತೀನಿ ನಾನು. ನನ್ನ ತಾಯಿ ಬಿಜೆಪಿನೇ. ಬಿಜೆಪಿನ ತಾಯಿ ಅಂತ ಕರಿತೀವಿ ನಾವು. ಈ ಚುನಾವಣೆ ಮುಗಿತಿದ್ದಂಗೆನೆ ಆ ತಾಯಿ ಪಾದದಲ್ಲೇ ಹೋಗ್ಬಿಡ್ತೀನಿ ನಾನು. ಬಿಜೆಪಿ ಸೇರ್ಕೊತೀನಿ. ಗೆದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಕೈ ಎತ್ತುತ್ತೇನೆ ಡೆಲ್ಲಿಲಿ. ಹಾಗಾಗಿ ಚುನಾವಣೆ ನಿಂತಿದೆ. ಹಿಂದುತ್ವಕ್ಕೆ ಆಘಾತ ಆಗ್ತಾ ಇದೆ. ಸಾಮೂಹಿಕ ನಾಯಕತ್ವ ಇಲ್ಲ. ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಇದೆ. ನಮಗೆ ಬೇಕಾದ್ರೆ ಮಾತ್ರ ಟಿಕೆಟ್ ಬ್ಯಾರಿದರ್ ಕೊಡೋದು. ಇವೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರಲಿಲ್ಲ. ಈ ಸಂದರ್ಭದಲ್ಲಿ ರಾಷ್ಟ್ರಭಕ್ತರ ಬಳಗದ ಮುಖಂಡ ಕೆ ಪ್ರಭಾಕರ್ ರಾಯ್ಕರ್, ಜಿಲ್ಲಾ ಆರ್ಯ ಇದೀಗ ಮಹಿಳಾ ಸಂಘದ ಅಧ್ಯಕ್ಷೆ ಹೇಮಾರವಿ, ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ JS ಚಿದಾನಂದಗೌಡ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್ ಗೌಳಿ ಸೇರಿದಂತೆ ಮತ್ತಿತರಿದ್ದರು. ಸಂದೀಪ್ UL 9 ಲೈವ್ ನ್ಯೂಸ್, ಸೊರಬ. ಮಾರಿಕಾಂಬಾ ದೇವಿ ಸನ್ನಿಧಿಯಲ್ಲಿ ಲೋಕ ಕಲ್ಯಾಣಾರ್ಥ ಚಂಡಿಕಾ ಹೋಮ. ಮಾರಿಕಾಂಬಾ ದೇವಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವು ಮೇ 1ರಿಂದ 3ರವರೆಗೆ ನಡೆಯಲಿದೆ ಎಂದು ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ KN ನಾಗೇಂದ್ರ ತಿಳಿಸಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿನ ಮಾರಿಕಾಂಬಾ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ವೇದ ಬ್ರಹ್ಮ ಹೃಷಿಕೇಶ ಬಾಯರಿ ಬರ್ಕೂರ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯಲಿದೆ ಎಂದರು. ಮೇ 1ರಿಂದ ಧಾರ್ಮಿಕ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದ್ದು, ಮೇ 2ರಂದು ಚಂಡಿಕಾ ಹೋಮ ನಡೆಯಲಿದ್ದು, ಮಧ್ಯಾಹ್ನ 12:30ಕ್ಕೆ ಪೂರ್ಣಾಹುತಿ ಇರುತ್ತದೆ. ಮೇ 3ರಂದು ಬ್ರಹ್ಮಕಲಶೋತ್ಸವ ಹೋಮ, ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿದರು. 3 ದಿವಸಗಳ ಕಾಲ ಗಣಪತಿ ಹೋಮ, ನವಗ್ರಹ ಹೋಮ, ಚಂಡಿಕಾ ಹೋಮ, ಬ್ರಹ್ಮಕುಂಭಾಭಿಷೇಕ, ಮಹಾಪೂಜೆ ಈ ಎಲ್ಲ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಲೋಕ ಕಲ್ಯಾಣಕ್ಕಾಗಿ, ಭಕ್ತರ ಒಳ್ಳೆಯದಕ್ಕಾಗಿ, ಊರಿನ ಒಳ್ಳೆಯದಕ್ಕಾಗಿ ನಡೆಸಲು ಸಮಿತಿ ವತಿಯಿಂದ ತೀರ್ಮಾನಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಈ ಸಾಗರದ ಸಮಸ್ತ ಭಕ್ತರು ಪಾಲ್ಗೊಂಡು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡ್ಬೇಕು. 3ನೇ ತಾರೀಕಿನ ದಿವಸ ಸಾರ್ವಜನಿಕ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಗೊಳಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಶ್ರೀ ಮಾರಿಕಾಂಬಾ ದೇವಸ್ಥಾನಗಳ ಸಮಿತಿಯ ಪರವಾಗಿ ಸರ್ವ ಭಕ್ತರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ದೇವಸ್ಥಾನ ಸಮಿತಿ ಪ್ರಧಾನ ಕಾರ್ಯದರ್ಶಿ ಬಿ ಗಿರಿಧರ್ ರಾವ್, ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಸಮಿತಿಯ ಸುಂದರ್ ಸಿಂಗ್, ಗಂಗಾಧರ ಜಂಬಿಕೆ, ಜಯರಾಮ್, ಮಂಜು, ರವಿನಾಯ್ಡು ಮೊದಲಾದವರು ಹಾಜರಿದ್ದರು. 9 ಲೈವ್ ನ್ಯೂಸ್, ಸಾಗರ. ಸುದ್ದಿ ಮುಂದುವರಿಯುತ್ತದೆ. ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್.
ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132ರಲ್ಲಿ ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 7 ಸ್ವರವು ಸೇರಿ 7 ಬಣ್ಣ ಸೇರಿ 7 ಗಂಟೆಯೊಳಗೆ ಹಾಲು ಸಿಹಿಯಾಯಿತು. ನಮ್ಮ ಡೈರಿಯ ಸಮೃದ್ಧ ಹಾಲು 7 ಗಂಟೆಗಳಲ್ಲಿ 300ಕ್ಕೂ ಹೆಚ್ಚು ಸ್ವಾದಿಷ್ಟ ಸಿಹಿಯಾಗಿ ನಿಮ್ಮ ಮುಂದೆ. ಇಂಡಿಯಾ ಸ್ವೀಟ್ ಹೌಸ್, ಟ್ರೆಡಿಷನಲಿ ಕ್ರಾಫ್ಟೆಡ್ ಆರ್ಗ್ಯಾನಿಕ್ ಡೆಲಿಕೇಸಿಸ್. ಮೊಟ್ಟ ಮೊದಲ ಬಾರಿಗೆ ನಿಮ್ಮ 9 ಲೈವ್ ವಾಹಿನಿಯಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಅನಾವರಣ. ರುಚಿ ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ನಾವು ನಿಮಗೆ ಒದಗಿಸುತ್ತಿದ್ದೇವೆ ಅದ್ಭುತ ವೇದಿಕೆ. ಹೊಸ ಅಡುಗೆ ಮಾಡುವ ಹವ್ಯಾಸ ಹೊಂದಿದ ಮಹಿಳೆಯರಿಗಾಗಿ ಇಲ್ಲಿದೆ ರುಚಿ ಕಾರ್ಯಕ್ರಮ. ಆಸಕ್ತ ಮಹಿಳೆಯರು ಕೂಡಲೇ ಸಂಪರ್ಕಿಸಿ. ಮೊಬೈಲ್ ನಂಬರ್ 8277833999. ಹಲೋ ಹಾಯ್ ನಮಸ್ಕಾರ. 9 ಲೈವ್ನಿಂದ ಡಾಕ್ಟರ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಲ್ಲಿರುವ ಗಾಯಕಿಯರಿಗೆ ಒಂದು ಸಂತಸದ ಸುದ್ದಿ. 9 ಲೈವ್ನಲ್ಲಿ ಹೊಸದಾಗಿ ಬರ್ತಾ ಇದೆ ಕಾರ್ಯಕ್ರಮ ನಮ್ಮ ದಿಗ್ಗಜರು. ತೆರೆ ಹಿಂದೆ ಇರುವಂಥ ಗಾಯಕಿಯರನ್ನ ತೆರೆ ಮೇಲೆ ತರುವಂಥ ಕಾರ್ಯಕ್ರಮ 9 ಲೈವ್ ಮಾಡ್ತಾ ಇದೆ. ನಿಮ್ಮಲ್ಲಿ ಯಾರಾದರೂ ಸಂಗೀತವನ್ನು ಅಂದರೆ ಹಾಡುಗಾರರು ಇದ್ದರೆ ನಮ್ಮ ಚಾನಲ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರುಗಳನ್ನ ನೋಂದಾಯಿಸಿ. ನಮ್ಮ ದಿಗ್ಗಜರು ಕಾರ್ಯಕ್ರಮ. ಎಲ್ಲರಿಗೂ ಸ್ವಾಗತ. ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಸಾಕಾಗಿದೆಯಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಕೊರೋನಾ ಕಷ್ಟದಲ್ಲಿ ನೊಂದವರ ಕೈ ಹಿಡಿದಿದ್ದು ಶ್ರೀ ಸ್ಟಾರ್ ಗೋಲ್ಡ್. ಅದೇ ಬಡ್ಡಿ ಖುಷಿಯಾಗಿ ಕಟ್ಟಿ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಕಷ್ಟನೂ ನೀಗುತ್ತೆ, ಬಂಗಾರನೂ ಉಳಿಯುತ್ತೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ, ಅದೇ ಬಡ್ಡಿನ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಬ್ರೇಕ್ನ ನಂತರ 9 ಲೈವ್ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಚುನಾವಣೆಯ ರಣಕಣ ಭರ್ಜರಿ ರಂಗೇರುತ್ತಿದೆ. ಮತದಾರರ ಓಲೈಕೆಗೆ ಬಹುತೇಕ ಪಕ್ಷಗಳು ದಣಿವರಿಯದೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇತ್ತ ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪರ ಬಿಜೆಪಿ ಕಾರ್ಯಕರ್ತರು ಪ್ರಚಾರ ನಡೆಸುವ ಮೂಲಕ ಮತದಾರರ ಓಲೈಕೆಗೆ ಮುಂದಾಗಿದ್ದಾರೆ. ಹೌದು, ಮಾಜಿ ಸಿಎಂ ಬೊಮ್ಮಾಯಿ ಗೆಲುವಿಗಾಗಿ ಗದಗ ಹಾವೇರಿ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಪ್ರಚಾರ ನಡೆಸಿದ್ದಾರೆ. ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ನಾಗರಹಳ್ಳಿಯೂ ಸೇರಿದಂತೆ ವಿವಿಧೆಡೆ ಪ್ರಚಾರ ಕೈಗೊಳ್ಳುವ ಮೂಲಕ ಬೊಮ್ಮಾಯಿಯವರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಮುಂಡರಗಿ ತಾಲೂಕಿನ ನಾಗರಹಳ್ಳಿ ಗ್ರಾಮದ ಬೆನ್ನಹಳ್ಳಿ ರಸ್ತೆ, ಗೌಡರ ಓಣಿ, ಹಟ್ಟಿಯವರ ಓಣಿ, ರಾಟಿ ದಾರಿಯಲ್ಲಿನ ಹರಿಜನ ಓಣಿ, ಹೆಸರೂರು ರಸ್ತೆ, ಕೇರಿದಾರಿ ಮುಂತಾದ ಪ್ರಮುಖ ಬೀದಿಗಳಲ್ಲಿನ ಮನೆಗೆ ತೆರಳಿ ಬಿಜೆಪಿ ಕಾರ್ಯಕರ್ತರು ಮೋದಿ ಗ್ಯಾರಂಟಿ ಕರಪತ್ರ ಹಂಚುವ ಮೂಲಕ ಮತಯಾಚನೆ ಮಾಡಿದ್ರು. ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ರಧಾನಿ ಆಗೋದು ಗ್ಯಾರಂಟಿ. ಈ ಸಂದರ್ಭದಲ್ಲಿ ರಂಗನಾಥ ನಾಯಕ್, ಮೈಲಾರಪ್ಪ ಕಲಕೇರಿ, ಶಿವಣ್ಣ ನಾಯಕ್, ಬಸವರಾಜ್ ಚಿಗಣ್ಣವರ್, ಸೋಮರೆಡ್ಡಿ ಮುದ್ದಾಬೆಳ್ಳಿ ಸೇರಿದಂತೆ ಇನ್ನೂ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಗದಗ. ಶಿಗ್ಗಾಂವಿ ತಾಲೂಕಿನ ವನಹಳ್ಳಿ ಗ್ರಾಮದಲ್ಲಿ ಲೋಕಸಭಾ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯವರು ಪ್ರಚಾರದ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಅದ್ದೂರಿಯಾಗಿ ಸ್ವಾಗತಿಸಿದ್ದೇವೆ, ಸನ್ಮಾನಿಸಿದ್ದೇವೆ. ಅಲ್ಲದೆ ಗ್ರಾಮಸ್ಥರೆಲ್ಲರೂ ಜೋಶಿ ಅವರಿಗೆ ಬೆಂಬಲ ಸೂಚಿಸುವುದಾಗಿ ಬೂತ್ ಅಧ್ಯಕ್ಷ ಸಂತೋಷ್ ಕಾರಡಗಿ ತಿಳಿಸಿದ್ದಾರೆ. ವನಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊನ್ನೆ ಪ್ರಚಾರದ ಸಂದರ್ಭದಲ್ಲಿ ಯಾರೋ ಒಬ್ಬರು ಜೋಶಿ ಅವರಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂಬುದು ಅದು ಅವರ ವೈಯಕ್ತಿಕ ವಿಚಾರ. ಹಾಗಂತ ಇಡೀ ಗ್ರಾಮಸ್ಥರು ವಿರೋಧಿಸಿದ್ದಾರೆ ಅನ್ನುವುದು ತಪ್ಪು. ಗ್ರಾಮದ ಮುಖಂಡರು ಗ್ರಾಮಸ್ಥರು ವಿರೋಧಿಸಿಲ್ಲ, ಬೆಂಬಲಿಸುತ್ತೇವೆ. ಸಂಸದ ಜೋಶಿ ಅವರು ನಮ್ಮ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಬಾರಿಯೂ ಸಹ ಅವರಿಗೆ ನಮ್ಮ ಗ್ರಾಮದಿಂದ ಹೆಚ್ಚು ಮತಗಳನ್ನು ನೀಡಲಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ರು. ಮೊನ್ನೆ TV5 ಅಲ್ಲಿ ಇಲ್ಲಿ ಗದ್ದಾಗಿದೆ ಅಂತ ಕೊಟ್ಟಿದ್ದಾರೆ. ಮೊನ್ನೆ ಬಯಸ್ತಾರ ಅಂತ ಬಂದಿದೆ ಹೊನ್ನಾಳಿ ಗ್ರಾಮಸ್ಥರು. ನಾವು ಎಲ್ಲ ಗ್ರಾಮಸ್ಥರಾದಲ್ಲಿ ನಾವು ಬಿಜೆಪಿಗೆ ಸಪೋರ್ಟ್ ಮಾಡೋದು.
PV5 ಅವರು ಓನ್ಲಿ ಹೊರಗಡೆ ಗ್ರಾಮದವರು ಬಹಿಷ್ಕಾರ ಹಾಕ್ಯಾರ ಅಂತ. ಈ ಗ್ರಾಮದವ್ರ ಕರೆದು ಅದ ಉದ್ದೇಶಕ್ಕೆ ನಾವು ಹೇಳೋದು, ಓನ್ಲಿ ನಮ್ದೆಲ್ಲ ಬಿಜೆಪಿಗೆ ಸಪೋರ್ಟ್ ಐತಿ. ಯಾರೋ ಒಬ್ರು ಹೇಳ್ತಾರಂತ ಹೊರಗಡೆ ಗ್ರಾಮನ ತೊಗೊಳೋದು ತಪ್ಪು ಅಂತ ನಮ್ಮ ಉದ್ದೇಶ. ಅದಕ್ಕೆ ನಾವು ಪ್ರೆಸ್ ಮೀಟ್ ಕರೆದಿದ್ದೆ. ಯಾರೋ ಒಬ್ರಿಗೆ ನಾವು ಹೇಳಿದ್ರೆ ಇದು ಘೋಷವಾಕ್ಯ ಆಗಲ್ಲ. ಅವ್ರು ಯಾರೋ ಒಬ್ರು ಹೇಳ್ತಾರಲ್ಲೇ 2 ಮಂದಿ ಬಹಿಷ್ಕಾರ ಹಾಕಿ ಇಷ್ಟು ಜನ ಹಾಕಿದಂಗಲ್ಲ, ಅದು ಅಲ್ಲೇ ಸನ್ಮಾನ ಮಾಡಿದ್ದು ಹಾಕೋದಂತಲ್ಲ ಟಿವಿ ಅದನ್ನ ಹಾಕಿಲ್ಲ. ಒಂದೇ ಅಂತಷ್ಟ ತೋರ್ಸೋದಕ್ಕೆ ಕಾಂಗ್ರೆಸ್ನವರು ಮಾಡಿದ್ದ ನಮ್ಮ ಉದ್ದೇಶ ಅಷ್ಟೇ. ಈ ಸಂದರ್ಭದಲ್ಲಿ ರಮೇಶ್ ಹೊಸಮನಿ, ಮಂಜುನಾಥ್ ದೊಡ್ಡಮನಿ, ನಾಗಪ್ಪ ಅಣ್ಣಿಗೇರಿ, ಬಸವರಾಜ್ ಕಾರಡಗಿ, ಈರಣ್ಣ ದ್ಯಾಮಕ್ಕನವರ್, ಬಸಯ್ಯ ಹಿರೇಮಠ್ ಸೇರಿದಂತೆ ಇನ್ನೂ ಹಲವಾರು ಗ್ರಾಮದ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಸುರೇಶ್ ಯಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಹುಬ್ಬಳ್ಳಿಯಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯ ವೇಳೆಯಲ್ಲಿ ಅಬ್ಬರಿಸಿದ ಕಾಂಗ್ರೆಸ್ ನಾಯಕರು ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರಜ್ವಲ್ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ಕಾಂಗ್ರೆಸ್ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ PV ಶ್ರೀನಿವಾಸ್, ರಾಜ್ಯಾಧ್ಯಕ್ಷರಾದ ಮಹಮ್ಮದ್ ಹ್ಯಾರಿಸ್ ನಲ್ಪಾಡ್, ಶಾಸಕ ಶ್ರೀನಿವಾಸ್ ಮಾನೆ ಕೃತ್ಯವನ್ನು ಖಂಡಿಸಿದ್ದಲ್ಲದೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ರು. ನಂತರ ಸಂಸದ ಪ್ರಜ್ವಲ್ ಪ್ರತಿಕೃತಿ ದಹಿಸುವ ಮೂಲಕ ಹೀನ ಕೃತ್ಯ ಎಸಗಿರುವ ಪ್ರಜ್ವಲ್ ಅವರಿಂದ ಅನ್ಯಾಯಕ್ಕೊಳಗಾದ ಎಲ್ಲ ಮಹಿಳೆಯರ ಪರ ತಾವಿದ್ದು ಅವರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇವೆ ಎಂದು ಘೋಷಣೆ ಕೂಗಿದ್ರು. ಮಾತ್ರ ಧ್ವನಿ ಎತ್ತುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರೇ ಮಹಿಳೆಯರಿಗೆ ಅನ್ಯಾಯ ಆದ್ರೆ ಅದು ಈ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆದಂಗೆ ಎಲ್ಲರ ವಿಚಾರದಲ್ಲೂ ಸಹ ಒಂದೇ ಧ್ವನಿಯಾಗಿರ್ಬೇಕು. ಆದ್ರೆ ಬಿಜೆಪಿಯ ನಾಯಕರು ಈ ವಿಚಾರದಲ್ಲಿ ಅವರು NDA ಕ್ಯಾಂಡಿಡೇಟ್ ಪ್ರಜ್ವಲ್ ರೇವಣ್ಣ ಅವರು ಅಂತ ಹೇಳಿ ಒಬ್ರು ಸಹ ತಮ್ಮ ಬಾಯನ್ನ ತೆಗಿತಾ ಇಲ್ಲ. ಇವತ್ತು ನಾವು ಇಲ್ಲಿ ಸೇರಿರೋದು ಏನಕ್ಕೆ? ಈ ಸುಟ್ಟು ಬಿಸಿಲು 42 ಡಿಗ್ರಿ ಇದೆ, ಆದ್ರೂ ಸಾವಿರಾರು ಸಂಖ್ಯೆಯಲ್ಲಿ ಯುವಕರಿಗೆ ಸೇರಿರೋದು ಏನಕ್ಕೆ ಅಂದ್ರೆ ಒಬ್ಬ ಕಾಮಿ, ವಿಕೃತ ಕಾಮಿ ವಿರುದ್ಧ ನಾವೆಲ್ಲ ಸೇರಿದ್ದೀವಿ. ಪ್ರಜ್ವಲ್ ರೇವಣ್ಣನವರಿಗೆ ಹಾಸನದ ಜನ ಮತ ಹಾಕಿ ವೋಟ್ ಹಾಕಿರೋದು ಡೆಲ್ಲಿಯಲ್ಲಿ ಕೂತ್ಕೊಂಡು ಅವರ ಧ್ವನಿ ಆಗಕ್ಕೆ. ಈ ವೇಳೆ ಮಾತನಾಡಿದ ಮಹಮ್ಮದ್ ಹ್ಯಾರಿಸ್ ನಲಪಾಡ್, ಪ್ರಜ್ವಲ್ ಮಾಡಿರುವ ಕೃತ್ಯ ನೆನೆದರೆ ಕಣ್ಣಲ್ಲಿ ನೀರು ಬರುತ್ತದೆ. ಪ್ರಜ್ವಲ್ ರೇವಣ್ಣನದ್ದು ಹೀನ ಮನಸ್ಥಿತಿಯಾಗಿದೆ. ಮೋದಿ, ನಡ್ಡಾ, ಅಮಿತ್ ಶಾ ಈಗ ಏನಂತಾರೆ? ಮಾಜಿ ಪ್ರಧಾನಿಯ ಕುಡಿಯೊಂದು ಇಂತಹ ಕೃತ್ಯ ಮಾಡಿದ್ದು ಅದನ್ನು ಖಂಡಿಸುವ ಧೈರ್ಯವಿಲ್ಲದೆ ಎಂದು ಪ್ರಶ್ನಿಸಿದ್ರು. ಕರ್ನಾಟಕದ ಮಹಿಳೆಯರು, ನನ್ನ ತಾಯಿಂದಿರು, ನನ್ನ ಅಕ್ಕಂದಿರು, ನನ್ನ ತಂಗಿಯರು ಇವತ್ತು ಮನೆಯಲ್ಲಿ ಮಲಗಕ್ಕಾಗದೇ ಇರುವಂತ ಒಂದು ಪರಿಸ್ಥಿತಿ ಒಬ್ಬ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ ಅವರು ಮಾಡ್ತಾ ಇದ್ದಾರೆ. ಆ ವಿಡಿಯೋ ಯಾರಾದ್ರೂ ನೋಡಿದ್ರೆ ಮಲಗಕ್ಕಾಗಲ್ಲ. ನಾನು ಆ ಪಾಪವನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ. ಅಜ್ಜಿ 50 ವರ್ಷ 60 ವರ್ಷ ಮನೆ ಕೆಲಸ ಯಾರನ್ನು ಕೂಡ ಬಿಟ್ಟಿಲ್ಲ ಈ ವಿಕೃತ ಕಾಮಿ. ಪ್ರಜ್ವಲ್ ರೇವಣ್ಣನ ನನಗೆ ಪರಿಚಯ ಇದೆ, ಪರ್ಸನಲ್ ಆಗಿ ಗೊತ್ತಿದೆ. ನಾನು ಇವತ್ತು ನಾಚಿಕೆ ಪಡ್ತೀನಿ ಅವನನ್ನ ನನಗೆ ಗೊತ್ತಿರೋದು. ರಾಜಕೀಯ ಬಿಟ್ಬಿಡ್ರಿ. ರಾಜಕೀಯವಾಗಿ 100 ಲೀಡರ್ದು ಸಿಡಿ ಬಂದಿದೆ, ಇಡಿ ಬಂದಿದೆ ಅಂತ ನಾವು ಬಿಡ್ತೀವಿ. ಆದರೆ ಇವತ್ತು ನಡೆದಿರುವಂಥ ಕೃತ್ಯ ಇದು ಯಾವುದೇ ಒಂದು ಸಿಡಿ ಅಲ್ಲ, ಯಾವುದೇ ಒಂದು ಹುಡುಗಿ ಜೊತೆ ಇರುವಂಥ ಪರ್ಸನಲ್ ಮೂಮೆಂಟ್ಸ್ ಅಲ್ಲ. ದಿಸ್ ಇಸ್ ರೇಪ್, ದಿಸ್ ಇಸ್ ಕಂಡೆಮಬಲ್. ಪ್ರತಿಯೊಬ್ಬ ಮಹಿಳೆ, ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಮಹಿಳೆ ಕೂಡ ಭಯದಿಂದ ಇರುವಂಥ ವಾತಾವರಣ. ಈ ದೊಡ್ಡ ಮನೆ, ಕರ್ನಾಟಕದಲ್ಲಿ ದೊಡ್ಡ ಮನೆ, ಮಾಜಿ ಪ್ರಧಾನಿಗಳ ಮನೆ, ಮಾಜಿ ಮುಖ್ಯಮಂತ್ರಿಗಳ ಮನೆ, ಮಾಜಿ ಮಂತ್ರಿಯ ಮನೆ, ಕರ್ನಾಟಕದ ಮಹಿಳೆಯರ ಮೇಲೆ ಮಾಡಿರುವಂಥ ದೌರ್ಜನ್ಯ. ನಾನು ಇವತ್ತು ನಿಂತು ಇಡೀ ಕರ್ನಾಟಕದ ಜನರ ಹತ್ರ ಅಪೀಲ್ ಮಾಡ್ತೀನಿ, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಪ್ರಜ್ವಲ್ ರೇವಣ್ಣ, ಓಡೋಯ್ತೀಯ ನೀನು ಫ್ರಾಂಕ್ಫರ್ಟ್ಗೆ, ಆಮ್ಸ್ಟರ್ಡ್ಯಾಮ್ಗೆ, ಅಮೆರಿಕಾಗೆ, ಎಲ್ಲಾದರೂ ಓಡೋಗು. ನಿನ್ನ ವಾಪಸ್ ತಂದು ನಿನಗೆ ಸಿಗ್ಬೇಕಾಗಿರುವಂಥ ಶಿಕ್ಷೆನ ಕೊಡೋ ತನಕ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಬಿಡಲ್ಲ. ಕಾನೂನು ಪ್ರಕಾರವಾಗಿ ಏನು ಶಿಕ್ಷೆ ಸಿಗಬೇಕು ಅವನಿಗೆ ಸಿಗಬೇಕು. ನಂಬರ್ 2, ನನಗೆ ಪರ್ಸ್ನಲಿ ಚಾನ್ಸ್ ಸಿಕ್ಕಿದ್ರೆ ಕಲ್ಲು ಬಿಸಾಕ್ ಹೊಡಿಬೇಕು ಇಂಥ ವಿಕೃತ ಕಾಮಿಗಳನ್ನು.
ನನ್ನ ತಾಯಿಂದಿರು, ಆ ಒಂದು ಮಹಿಳೆ ಮನೆ ಕೆಲಸ ಮಾಡೋವಳ್ದು ಆ ವಿಡಿಯೋ ನೋಡ್ಬಿಟ್ರೆ ಕರ್ನಾಟಕದ ಮಹಿಳೆಯರು ಯಾರು ಮಲಗಲ್ಲ. ಈ ಸಂದರ್ಭದಲ್ಲಿ ಇಮ್ರಾನ್ ಎಲಿಗಾರ್ ಸುಪ್ರೀತ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕಿ ಸುವರ್ಣ ಕಲ್ಲಕುಂಟ್ಲ, ಮೋಹನ್ ಅಸುಂಡಿ, ಸಂತೋಷ್ ಛಲವಾದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.